ಗಾಯ್ಸ್ ನೀವು ಇದರಲ್ಲಿ ನೋಡ್ಬೋದು, ಇದೊಂದು ಮಾನ್ಸ್ಟರ್ ಮೆಷಿನ್ ಅಂತಲೇ ಹೇಳ್ಬೋದು. ಇದು ಕಾರ್ ಚೆಕ್ಔಟ್ ಮಾಡ್ಬೋದು ಗಾಯ್ಸ್. 8 ಸಿಲಿಂಡರ್ ಇನ್ಲೈನ್ ಗಾಡಿ. ಇದು ಆ ಟೈಮ್ನ ಇಲ್ಲಿ ಬಂದದ್ದು ಬರ್ತಿತ್ತಲ್ಲ, ಟಿಕೆಟ್ಗೆ ಎಂತ ಸಹ ಆಗ್ಬೋದು. ಹಲೋ ಗಾಯ್ಸ್, ನಾವು ಇಲ್ಲಿ ಇವತ್ತು ಮೈಸೂರಿನ ಕಾರ್ ಲವರ್ ಸ್ಪಾಟಿಗೆ ಬಂದಿದ್ದೇವೆ ಅಂತ ಹೇಳ್ಬೋದು. ಅಂದರೆ ನಾವು ಮೈಸೂರಿನ ಪಯಣ ಕಾರ್ ಮ್ಯೂಸಿಯಂ ಅಲ್ಲಿಗೆ ನಾವು ಬಂದಿದ್ದೇವೆ. ಇದು ನಂದು ಫಸ್ಟ್ ಒಳಗೆ ಹೋಗೋದು. ತುಂಬ ಎಕ್ಸೈಟೆಡ್ ಆಗಿದ್ದೇನೆ. ಅಂದರೆ ಯಾವ ಟೈಪದ್ದು ಕಾರೆಲ್ಲ ನೋಡಲಿಕ್ಕೆ ಸಿಗ್ತದೆ ಅಂತ ಎಲ್ಲ ಹೇಳಿ. ಗಾಯ್ಸ್ ಇಲ್ಲಿ ನೋಡ್ಬೋದು, ಪ್ರಯಾಣಕ್ಕೆ ನಾವು ನಡ್ಕೊಂಡು ಹೋಗ್ತಾ ಇದ್ದೇವೆ. ನಾನು ಮತ್ತು ಪ್ರಿಯ ಅಂತ ಹಿಂದೆಲ್ಲಿ ಎಲ್ಲ ಬರ್ತಾ ಇದ್ದಾರೆ. ಬೇಗ ಬೇಗ ಬನ್ನಿ, ಲೇಟ್ ಆಗ್ತದೆ. ಆಯಿತು, ಈಗ ಪಯಣದ ಒಳಗೆ ಹೋಗುವ, ಟಿಕೆಟ್ ಎಲ್ಲ ಮಾಡುವ. ಟಿಕೆಟ್ ಎಂತೆಲ್ಲ ಅಂತ ನಿಮಗೆ ಹೇಳ್ತೇನೆ ನಾನು. ಓಕೆ ಬಾಯ್. ಗಾಯ್ಸ್ ಇಲ್ಲಿ ನೋಡ್ಬೋದು, ಪಯಣಕ್ಕೆ ನಾವು ಹೋಗ್ತಾ ಇದ್ದೇವೆ. ಇಲ್ಲಿಯದ್ದು ಟಿಕೆಟ್ ಫೀಸ್ ಎಂತೆಲ್ಲ ಅಂತ ನಾನು ನಿಮಗೆ ಹೇಳ್ತೇನೆ, ಎಷ್ಟು ಬರ್ತದೆ ಎಂತ ಅಂತ. ಟಿಕೆಟಿಗೆ ನೀನು ಮಾಡ್ತೀಯಲ್ಲ, ಮತ್ತು ನಿಮಗೆ ನಾನು ಜಿಪೇ ಮಾಡ್ತೀನಿ, ಆಯಿತಾ? ಹಾಯ್ ಅಣ್ಣ, ನಾವು ಕಾಡ್ತಿಲ್ಲ. ಇಲ್ಲಿ ವಿಂಟೇಜ್ ಕ್ಲಾಸಿಕ್ ಕಾರ್ ಇಲ್ಲಿ ನಿಂತಿದೆ. ನಮ್ಮದು ಡಾಕ್ಟರ್ ವೀರೇಂದ್ರ ಹೆಗ್ಡೆ ಗಾಡಿ ಇದು. ಇದು ಪ್ರೀಮಿಯರ್ ಪದ್ಮಿನಿ ಅಂತ. ಇಲ್ಲಿ ಇದರದ್ದೆಲ್ಲ ಸ್ಪೆಕ್ಸ್ ಹಾಕಿದ್ದಾರೆ ನೋಡಿ ಕೆಳಗೆ, ಟ್ರಾನ್ಸ್ಮಿಷನ್ ಅದೆಲ್ಲ ಎಷ್ಟು ಸ್ಪೀಡ್ ತೋರಿಸಂತೆ. ಈಗ ಬೇರೆ ಗಾಡಿಗೆ ಹೋಗುವ. ಇಲ್ಲಿ ನೋಡ್ಬೋದು, ಇದೊಂದು ಸ್ವರ್ಗ ಅಂತ ಹೇಳ್ಬೋದು. ಇದು ಇವಲ್ಯೂಷನ್ ಆಫ್ ವೀಲ್ಸ್ ಸಿಸ್ಟಮ್, ಹೇಗೆಲ್ಲ ವೀಲ್ಸ್ ಇವಲ್ಯೂಟ್ ಆಯ್ತು ಅಂತ ಅಲ್ಲಿ ಚಾರ್ಟಲ್ಲಿ ನೋಡ್ಬೋದು. ಇದು ಎಲ್ಲ ಬುಲೆಟ್ ಸಿಸ್ಟಮ್. ಅಲ್ಲಿ ಗಾಯ್ಸ್ ನೀವು ನೋಡ್ಬೋದು, ಇದೆಲ್ಲ ಬುಲೆಟ್ ಕಾರ್ಡ್ ಇಟ್ಟಿದ್ದಾರೆ. ಎಂತಸ್ ಇದಕ್ಕೆ ಮಾತ್ರ ಡಿಸ್ಪ್ಲೇಲಿ ಎಂತಸ್ ಇನ್ಫಾರ್ಮೇಷನ್ ಎಲ್ಲ ಕೊಡಲಿಲ್ಲ. ಇದು ಯಾವುದರ ಮಾಡಲ್ ಎಂತ, ಇದನ್ನು ನಮಗೆ ನೋಡುವಾಗ ಇದು ಬುಲೆಟ್ ಕಾರ್ಡ್ ಆಗಿ ಕಾಣ್ತದೆ. ಹಾರ್ಡ್ಸ್, ಬುಲ್ಸ್ ಎಲ್ಲ ಇದನ್ನು ಯೂಸ್ ಮಾಡಿ. ಗೈಸ್ ಇದು ಕಾರನ್ನು ನೋಡ್ಬೋದು. ಇಲ್ಲಿ ಎಲ್ಲ ಸ್ಪೆಸಿಫಿಕೇಷನ್ ಇಲ್ಲಿದೆ. 1925 ಮಾಡೆಲ್, Fiat 501, 4 ಸಿಲಿಂಡರ್ ಇನ್ಲೈನ್ ಸೈಡ್ ವ್ಯಾಲ್, 1460 cc, 3 ಸ್ಪೀಡ್ ಮ್ಯಾನುವಲ್ ಸಿಸ್ಟಮ್. ಆ ಟೈಮಲ್ಲಿ 3 ಸ್ಪೀಡ್ ಮಾತ್ರ ಬರ್ತಿದೆ. ಫುಲ್ ರಿನೋವೇಟ್ ಮಾಡಿಟ್ಟಿದ್ದಾರೆ ಈ ಕಾರನ್ನು. ನೆಕ್ಸ್ಟ್ ಆಗ್ತದೆ 521 6 ಸಿಲಿಂಡರ್ ಇನ್ಲೈನ್ ಸೈಡ್ ವ್ಯಾಲ್ ಇಂಜಿನ್, 2.5 ಲೀಟರ್ CC ಇಂಜಿನ್. ಇಲ್ಲಿ ನೀವು ಇದರ ಸ್ಪೆಸಿಫಿಕೇಶನ್ ನೋಡ್ಬೋದು. ಇದನ್ನೆಲ್ಲ ಇದು ರಿಸ್ಟೋರ್ ಮಾಡಿಟ್ಟದಲ್ಲ. ಹೌದು ಅಲ್ಲ, ಎಷ್ಟು ವಿಂಟೇಜ್ ಕಾರ್ ಎಲ್ಲ ಅಂತ. ಹೌದು. ನೆಕ್ಸ್ಟ್ ಕಾರ್ ಬಂದುಬಿಟ್ಟು 1929 ಮಾಡಲು, ಸ್ಟಡ್ ಬ್ರೇಕರ್, ಪ್ರೆಸಿಡೆಂಟ್ 8 ಅಂತ. ಇದು 8 ಸಿಲಿಂಡರ್ ಇನ್ಲೈನ್ ಗಾಡಿ. ಇದು ಆ ಟೈಮ್ನ ಎಂತ ಹೇಳ್ತೇವೆ, ರಿಯಲಿ ಹೈ ವ್ಯಾಲ್ಯೂಡ್ ಕಾರ್ ಅಂತಲೇ ಹೇಳ್ಬೋದು. ಅಂದರೆ ತುಂಬ ಹೈ ಕ್ಲಾಸ್ ಪೀಪಲ್ ಗಾಡಿ ಗೊತ್ತಿದೆ ಕಾರು. ಆಸ್ಟಿನ್ 7 RM ಸಲೂನ್, ಮ್ಯಾನುಫ್ಯಾಕ್ಚರ್ಡ್ ಇನ್ ಇಂಗ್ಲೆಂಡ್. ಈ ಕಂಪನಿ ಹೆಸರು ನಾನು ಇವತ್ತು ಕೇಳೋದು. ಕಾರನ್ನು ನೋಡ್ಬೋದು. ಇದು ಕಾರ್ದು ಲೋಗೋ. ಅಂದರೆ ಇಲ್ಲಿ ಕೆಳಗೆ ಒಂದು ಹ್ಯಾಂಡಲ್ ಥರ ಕಾಣ್ತಿದೆ, ಅದು ಕಾರನ್ನು ಸ್ಟಾರ್ಟ್ ಮಾಡೋಕ್ಕೆ ಯೂಸ್ ಮಾಡ್ತಿದ್ರು ಆ ಟೈಮಲ್ಲಿ. ಸೆಲ್ಫ್ ಸ್ಟಾರ್ಟ್ ಎಲ್ಲ ಬರ್ತಿರಲಿಲ್ಲ.
ಅದನ್ನು ತಿರುಗಿಸಿ ಕಾರನ್ನು ಸ್ಟಾರ್ಟ್ ಮಾಡ್ತಿದ್ರು. 1946 ಮಾಡೆಲ್ ಇದು. ಫೋರ್ಡ್ ಪರ್ಫೆಕ್ಟ್ E93A ಫೋರ್ಡ್ ಅದು. ಇದು ಟ್ರಾನ್ಸ್ಮಿಷನ್ ಬಂದುಬಿಟ್ಟು 3 ಸ್ಪೀಡ್ ಮ್ಯಾನ್ಯಲ್, 30 HP ಪವರ್, 4000 RPM ಅಲ್ಲಿ ಪ್ರೊಡ್ಯೂಸ್ ಮಾಡ್ತಿದ್ರು. ಆ್ಯಂಡ್ 63 Nm ಟಾರ್ಕ್ ಅಟ್ 2400 RPM ಇದು ಪ್ರೊಡ್ಯೂಸ್ ಮಾಡ್ತಿದ್ರು. ಇದು ಸ್ವಲ್ಪ ನೋಡೋಕ್ಕೆ ಸ್ವಲ್ಪ ಸಿಂಪಲ್ ಆಗಿದೆ ಕಾರು. ನೆಕ್ಸ್ಟ್ ಇಟ್ ಇಸ್ ಕ್ಲಾಸಿಕ್. ದಿಸ್ ಇಸ್ ಮಾರಿಸ್ 8 ಸೀರೀಸ್ E, ಮ್ಯಾನುಫ್ಯಾಕ್ಚರ್ಡ್ ಇನ್ ಯುನೈಟೆಡ್ ಕಿಂಗ್ಡಮ್. ಈಗ ಸಹ ಈ ಕಂಪನಿ ಕಾರ್ ಬರ್ತದೆ, ಮಾರಿಸ್ ಗ್ಯಾರೇಜ್ ಅಂತ, MG ಹೆಕ್ಟರ್ ಗೊತ್ತಿರ್ಬೋದು, ಅದೇ ಕಂಪನಿ ಇದು. ನೆಕ್ಸ್ಟ್ ಬಂದುಬಿಟ್ಟು ನಮ್ಮದು ಇಲ್ಲ ಅದಾದ್ರದ್ದು ಪಾರ್ಸಲ್ ಅದರದ್ದು ಸರಿ ಅಲ್ಲ? ಇದ್ರದ್ದಂತ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಇದು ನೋಡಿ 1947 ಫ್ರೇಸರ್ F47C5 ಮ್ಯಾನ್ಹ್ಯಾಟನ್, ಮ್ಯಾನುಫ್ಯಾಕ್ಚರ್ಡ್ ಇನ್ ಯುನೈಟೆಡ್ ಕಿಂಗ್ಡಮ್, 3 ಸ್ಪೀಡ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್. ನೋಡೋಕ್ಕೆ ತುಂಬಾ ವೈಡ್ ಆಗಿರ್ತಿದೆ. ಈ ಟೈಮಲ್ಲಿ ಬರುವ ಗಾಡಿ ಸಹ ಅಷ್ಟು ವೈಡ್ ಇರಲ್ಲ, ಆದರೆ ಇದು ತುಂಬಾ ವೈಡ್ ಆಗಿದೆ, ತುಂಬಾ ಬಲ್ಕಿ ಆಗಿದೆ. ಈ ಗಾಡಿನ ಬಿಟ್ಟರೆ ಅಂತೂ ಒಂದು ಫೀಲೇ ಬೇರೆ ಇರಬೇಕಿತ್ತು ಆ ಟೈಮಲ್ಲಿ. ನಮ್ಮದು ನೆಕ್ಸ್ಟ್ ಕಾರ್ಗೆ ಹೋಗುವ. ಇಟ್ ಇಸ್ ಅ ಬಲ್ಕ್ ಸೀರೀಸ್ 50 ಸೂಪರ್ 8, ಮ್ಯಾನುಫ್ಯಾಕ್ಚರ್ಡ್ ಇನ್ ಜರ್ಮನಿ, 8 ಸಿಲಿಂಡರ್ ಇನ್ಲೈನ್. 8 ಸಿಲಿಂಡರ್ ಗಾಡಿಗಳು ಈ ಟೈಮಲ್ಲಿ ಅಂತೂ ಒಂದು ನಾರ್ಮಲ್ ಸುಜುಕಿ ಗಾಡಿಗೆ ಹೋದರೆ ಅದು 4 ಸಿಲಿಂಡರ್ 3 ಸಿಲಿಂಡರಲ್ಲಿ ಇರ್ತದೆ. ಆದರೆ ಎಷ್ಟು 8 ಸಿಲಿಂಡರ್ಸ್ ಲಾಂಗ್ ಈ ಗಾಡಿ ಪವರ್ ಹೇಗಿರ್ಬೋದು. ತುಂಬಾ ಲಾಂಗ್ ಆಗಿದೆ ಈ ಕಾರು, ತುಂಬ ಹೆವಿ ಲಾಂಗ್. ಒಳಗೆ ನನಗೆ ನೋಡುವಾಗ ಇದರಲ್ಲಿ ಫುಲ್ ಸೋಫಾ ಸೀಟ್ ಆಗಿದೆ, ಸೋಫಾ ಸೀಟ. ನೆಕ್ಸ್ಟ್ ಕಾರ್ ಬಂದುಬಿಟ್ಟು ಸ್ಕೋಡಾ ಪಾಪ್ಯುಲರ್ 420 ರೋಡ್ಸ್ಟರ್, ಮ್ಯಾನುಫ್ಯಾಕ್ಚರ್ಡ್ ಇನ್ ಇದೆಂಥ ಪ್ರೊನೌನ್ಸಿಯೇಷನ್ ತುಂಬ ಕಷ್ಟ ಇದೆ, ನೀವು ನೋಡ್ಬೋದು ಇದು ಪ್ರೊನೌನ್ಸಿಯೇಷನ್ ಇರೋದು. ಇಂಜಿನ್ 4 ಸಿಲಿಂಡರ್ ಇನ್ಲೈನ್, ಸೈಡ್ ವ್ಯಾಲ್ವ್, 995 cc ಇಂಜಿನ್, 3 ಸ್ಪೀಡ್ ಟ್ರಾನ್ಸ್ಮಿಷನ್ ಮ್ಯಾನುವಲ್. ಗಾಯ್ಸ್ ನೀವು ಇಲ್ಲಿ ನೋಡ್ಬೋದು 1947ನ ಈ ಕಾರ್ನ ಹೆಸರು ಬಂದುಬಿಟ್ಟು ಸಿಟ್ರಾನ್ ಟ್ರಾಕ್ಷನ್ ಏವಿಯಂಟ್ 11 CV. ಇದು ಮ್ಯಾನುಫ್ಯಾಕ್ಚರ್ಡ್ ಇನ್ ಫ್ರಾನ್ಸ್. ಇಲ್ಲಿ ನೋಡ್ಬೋದು. ಈಗ ನೋಡ್ಲಿಕ್ಕೆ ಹೋದರೆ ಒಂದೊಂದು ಕಾರ್ ನೋಡಿದ್ರೆ ಇಲ್ಲಿ ಒಂದು 1000 ಕಾರ್ಸ್ ಉಂಟು ಅಂತ. ಕೆಳಗೆ ಫ್ಲೋರ್ನಲ್ಲಿ ಸಹ ತುಂಬಾ ಕಾರ್ಸ್ ಇದೆ. ಹಾಗೆ ನಾನು ಎಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ, ಜಸ್ಟ್ ಎಲ್ಲ ತೋರಿಸ್ಕೊಂಡು ಹೋಗ್ತೇನೆ ನಿಮಗೆ ಹೇಗೆ ಅಂತ. ಇದು ನೋಡ್ಬೋದು ಹಿಲ್ಮ್ಯಾನ್ ಮಿನೆಕ್ಸ್ ಕಾರ್, ಇಲ್ಲಿ ನೋಡ್ಬೋದು ನೀವು. ಇದು ಬಂದುಬಿಟ್ಟು ಇದು ಆಸ್ಟಿನ್ A40 ಸೋಮರ್ಸೆಟ್. ಇದು ಹಿಂದೂಸ್ತಾನ್ 14 ಅಂತ, ಮ್ಯಾನುಫ್ಯಾಕ್ಚರ್ಡ್ ಇನ್ ಇಂಡಿಯಾ. ಇದು ಇಂಡಿಯನ್ ಮ್ಯಾನುಫ್ಯಾಕ್ಚರ್ಡ್ ಕಾರ್. ಇಲ್ಲಿ ನೋಡ್ಬೋದು ಗಾಡಿ ಹೇಗೆ ಕಾಣ್ತಿದೆ ಅಂತ. ನೆಕ್ಸ್ಟ್ ಕಾರ್ ಬಂದುಬಿಟ್ಟು ನಮ್ಮ ಹಿಂದೂಸ್ತಾನ್ ಲ್ಯಾಂಡ್ ಮಾಸ್ಟರ್, ಮ್ಯಾನುಫ್ಯಾಕ್ಚರ್ಡ್ ಇನ್ ಇಂಡಿಯಾ. ಇಟ್ಸ್ ಸ್ಪಾರ್ಕ್ ಇಗ್ನಿಷನ್ 4 ಸ್ಟ್ರೋಕ್ ಇಂಜಿನ್. ಇಲ್ಲಿ ನೋಡ್ಬೋದು ನಮ್ಮದು ಇದು ಅಂಬಾಸಿಡರೇ, ಸ್ವಲ್ಪ ಡಿಸೈನ್ ಚೇಂಜ್ ಇದೆ. ನೆಕ್ಸ್ಟ್ ಕಾರ್ ಬಂದುಬಿಟ್ಟು ಹಿಂದೂಸ್ತಾನ್ ಅಂಬಾಸಿಡರ್ ಮಾರ್ಕ್ 1. ಇಲ್ಲಿ ನೋಡ್ಬೋದು ಇದರದೆಲ್ಲ ಸ್ಪೆಸಿಫಿಕೇಷನ್ಸ್. ಇಲ್ಲಿ ಬಂದುಬಿಟ್ಟು ಇದು ಕಾರ್ ಇದೆ, ಇಲ್ಲಿ ಕಾರನ್ನು ನೋಡ್ಬೋದು. ಇಲ್ಲಿ ಮಾರ್ಕ್ ಹಾಕಿದ್ದಾರೆ, ಎಂತ ಸಹ ಮುಟ್ಲಿಕ್ಕಿಲ್ಲ ಅಂತ. ನಾವು ಕೂಡ ದೂರದಿಂದವೇ ಶೂಟ್ ಮಾಡ್ತಿದ್ದೇವೆ. ಅಂದರೆ ಪರ್ ಪರ್ಸನ್ ಕಾಸ್ಟ್ 50 ರೂಪೀಸ್. 50 ರೂಪೀಸ್ಗೆ ಟಿಕೆಟಲ್ಲಿ ನೀವು ಇಲ್ಲಿ ಬರ್ಬೋದು. ತುಂಬಾ ಚೀಪ್ ಇದೆ, ಅಂದರೆ ಆ್ಯಂಬಿಯನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡ್ಬೋದು ದಿಸ್ ಈಸ್ ಷೆವರ್ಲೆಟ್ ಬೆಲ್ ಏರ್. ಇದು ಮ್ಯಾನುಫ್ಯಾಕ್ಚರ್ಡ್ ಇನ್ ಅಮೇರಿಕಾ. ಇದು ಕಾರನ್ನು ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಈ ಕಾರನ್ನು ನೋಡ್ಬೋದು ನೀವು. ಇದು ನೆಕ್ಸ್ಟ್ ಕಾರ್ ಬಂದುಬಿಟ್ಟು ನೋಡ್ಬೋದು ನೀವು ಇಲ್ಲಿ ಸ್ಕ್ರೀನ್ ಮೇಲೆ. ಈ ಕಾರನ್ನು ನೋಡ್ಬೋದು. ಆ ಕ್ಲಾಸಿಕ್ ಡಿಸೈನನ್ನು ಮೇಂಟೈನ್ ಮಾಡ್ಕೊಳ್ತಿದೆ. ವೀಲ್ಸಲ್ಲಿ ವೈಟ್ ಪೇಂಟನ್ನು ಆ ಟೈಮಲ್ಲಿ ಮಾಡ್ತಿದ್ರು. ಇದು ನಮ್ಮದು ನೆಕ್ಸ್ಟ್ ಕಾರ್ ಬಂದುಬಿಟ್ಟು ಇಲ್ಲಿ ನೀವು ನೋಡ್ಬೋದು. ಇಟ್ ಈಸ್ ಮೆನ್ಷನ್ಡ್ ಹಿಯರ್. ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಕಾರ್ ನೋಡ್ಬೋದು ನೀವು ಷೆವರ್ಲೆಟ್ ಇಂಪಾಲಾ.
ಎಂಥ ಲಾಂಗ್ ಇದೆ ಗುರು ಈ ಕಾರ್, ನೋಡ್ಬೋದು. ಇಲ್ಲಿ ಇದು ಕಾರ್ನ ಸ್ಪೆಸಿಫಿಕೇಶನ್ ಎಲ್ಲ ಹಾಕಿದ್ದಾರೆ, ಪಾಸ್ ಮಾಡ್ಕೊಂಡು ಓದ್ಬೋದು. ಕಾರ್ ಬಂದ್ಬಿಟ್ಟು ಹಿಲ್ಮ್ಯಾನ್ ಹಂಟರ್ ಅಂತ. ಸ್ಪೆಸಿಫಿಕೇಶನ್ ಎಲ್ಲ ನೋಡ್ಕೊಂಡಿದ್ದೀನಿ. ಈ ಕಾರನ್ನು ನೋಡ್ಬೋದು. ಇಲ್ಲಿ ನಿಯರ್ಲಿ ಎಷ್ಟು ಕಾರ್ ಸಿಗ್ಬೋದಾ? ನನ್ನ ಪ್ರಕಾರ ಒಂದು 200-500 ಕಾರ್ಸ್ ಉಂಟಾ ಅಂತ. ಸುಮಾರು ಕಾರ್ಸ್ ಉಂಟು. ಈಗ ಕೆಳಗೆ ಫ್ಲೋರಲ್ಲಿ ಸುಮಾರು ಕಾರ್ಸ್ ಉಂಟಲ್ಲ, ಮೇಲೆದ್ದು ಫ್ಲೋರದ್ದು ಕಾರ್ಸ್ ಎಲ್ಲ ನಿಮಗೆ ತೋರಿಸಿದೆ. ಇನ್ನು ಕೆಳಗೆದ್ದು ಫ್ಲೋರದ್ದು ಕಾರ್ಸ್ ಎಲ್ಲ ನಿಮಗೆ ತೋರಿಸುವ. ಬನ್ನಿ, ಇಲ್ಲಿ ಕೆಲವರು ಸ್ವಲ್ಪ ನಿಂತಿದ್ದಾರೆ. ಬನ್ನಿ ಹೋಗುವ, ಕಾರ್ ನೋಡುವ. ಒಳಗೆ ಎಂತ ಕಾರ್ಸ್ ಉಂಟು, ಕಾರ್ ಲವರ್ಗಂತೂ ಜನ್ನತ್ ಪ್ಲೇಸ್ ಇದು. ಮ್ಯಾನ್, ಇಲ್ಲಿ ಬಂದದ್ದು ಬರ್ತಿತ್ತಲ್ಲ, 50 ರೂಪೀಸ್ ಟಿಕೆಟ್ಗೆ ಎಂತ ಸಹ ಆಗ್ಬೋದು. ಈಗ ರೌಂಡೆಡ್ ಸ್ಟೆಪ್ಸ್ ಉಂಟು ಗ್ರೌಂಡ್ ಫ್ಲೋರ್ಗೆ ಬರಲಿಕ್ಕೆ. ಎಲ್ಲ ಕಾರ್ಸ್ ಇಟ್ಟಿದ್ದಾರೆ ಇಲ್ಲಿ. ಎಂತೆಂಥ ಗಾಡಿಗಳು ಉಂಟು, ಎಲ್ಲ ತೋರಿಸ್ತೀನಿ. ಹಾಂ, ಮಿಸ್ಟರ್ ಇಲ್ಲ, ಕಲರ್ ಸ್ವಲ್ಪ ಚೇಂಜ್ ಉಂಟಾ ಅಂತಲ್ಲ, ಎಲ್ಲ ತೋರಿಸ್ತೇವೆ ಇಲ್ಲಿ. ಗಾಯ್ಸ್, ಇಲ್ಲಿ ನೀವು ಕಾರ್ ನೋಡ್ಬೋದು. ದಿಸ್ ಈಸ್ ಫಿಯಟ್ 1100 ಸೂಪರ್ ಸೆಲೆಕ್ಟ್. ಇಲ್ಲಿ ಪಾಸ್ ಮಾಡಿ ನೀವು ಓದ್ಬೋದು ಎಲ್ಲ ಸ್ಪೆಸಿಫಿಕೇಶನ್ ಇರೋದು. 1962 ಮಾಡಲ್, ಇಟಲಿ ಮೇಡ್. ಕಾರ್ನ ಚೆಕ್ಔಟ್ ಮಾಡ್ಬೋದು ನೀವು. ಇದು ಕಾರ್ ನೋಡ್ಬೋದು ನಿಮಗೆ. ಹೌದು, ನಮ್ಮದು ಅಂಬಾಸಿಡರ್ 2000 ಮಾಡಲ್, ಮ್ಯಾನುಫ್ಯಾಕ್ಚರ್ಡ್ ಇನ್ ಇಂಡಿಯಾ. ಎಲ್ಲ ಸ್ಪೆಸಿಫಿಕೇಶನ್ ಇಲ್ಲಿದೆ, ನೋಡ್ಬೋದು. ಇದು ಯಾರ್ದು ಗಾಡಿ ಅಂತ. ಇಲ್ಲಿಗೆ ನೀವು ಕಾರನ್ನು ನೋಡ್ಬೋದು. ಫುಲ್ ಮೇಂಟೈನ್ ಮಾಡಿ ರಿಸ್ಟೋರ್ ಮಾಡಿ ಇಟ್ಟಿದ್ದಾರೆ ಎಲ್ಲ. ಒಂದು ಲೆಜೆಂಡ್ ಅದು ಕಾರ್ ನಿಮಗೆ ನೋಡ್ಬೋದು. ಇಲ್ಲಿ ವಿಷ್ಣುವರ್ಧನ್ ಅವ್ರದ್ದು ಕಾರ್ ಇದು. ಕಟೌಟ್ ಉಂಟು ಇಲ್ಲಿ ನೋಡ್ಬೋದು. ಈ ಕಾರ್ ನೋಡ್ಬೋದು. ಟ್ಯಾಕ್ಸನ್ ಬ್ಲೂಬರ್ಡ್ 1.8 GL ಇಲ್ಲಿ ನೋಡ್ಬೋದು. ಗ್ಯಾಸ್ 69 1953. ಈ ಕಾರ್ನ ನೋಡ್ಬೋದು ಗಾಯ್ಸ್, ನೀವು ನೋಡ್ಬೋದು ನೀವು. ಇದು ವಿಲೇಜ್ ಟ್ರಕ್ 475 1958 ಮಾಡಲ್. ಇದರದ್ದು ನೀವು ಇದು ನೋಡ್ಬೋದು ಸ್ಪೆಸಿಫಿಕೇಶನ್. ನಂತರ ನೆಕ್ಸ್ಟ್ ಬಂದುಬಿಟ್ಟು ನಮ್ಮದು ಫೋರ್ಡ್ ಟ್ರಕ್ V8 ಇಲ್ಲಿ ನೋಡ್ಬೋದು. ಈ ಗಾಡಿಗೆ ಹಲ್ಲು ಥರ ಉಂಟು, 3 ಹಲ್ಲು ನೋಡ್ಬೋದು. ಈಗ ನೆಕ್ಸ್ಟ್ ಗಾಡಿ ಬಂದುಬಿಟ್ಟು ಟಾಟಾ ಟ್ರಕ್ 1210D. ಟಾಟಾದವ್ರದ್ದು ಇದು ಫಸ್ಟ್ ಡಿಸೈನ್. ಮಾಡಲ್ ನಂಬರ್ 1973 ಅದು. ನೀವು ಇದರಲ್ಲಿ ನೋಡ್ಬೋದು, ಇದೊಂದು ಮಾನ್ಸ್ಟರ್ ಮೆಷಿನ್ ಅಂತಲೇ ಹೇಳ್ಬೋದು. ಇದು ಗಾಡಿ, ಇದು ಮಿಲಿಟ್ರಿ ಗಾಡಿ. ಇಲ್ಲಿ ಎಲ್ಲ ನೋಡ್ಬೋದು ಸರ್, ಇದು ಮಿಲಿಟ್ರಿ ಟ್ರಕ್. ಎಲ್ಲ ಸ್ಪೆಸಿಫಿಕೇಶನ್ ಇಲ್ಲಿದೆ, ಎಲ್ಲ ಪಾಸ್ ಮಾಡ್ಕೊಂಡು ಓದ್ಬೋದು. ಹಾಂ, ವೀಲ್ಸ್ ಚೆಕ್ಔಟ್ ಮಾಡಿ ಗಾಡಿ. ಗೈಸ್, ನಮ್ಮ ಈ ಗಾಡಿನ ಚೆಕ್ ಮಾಡಿ. ಇದು ಮೋರಿಸ್ ಗುಡಿ ಸ್ಪೆಸಿಫಿಕೇಶನ್ ಇಲ್ಲಿ ನೋಡ್ಬೋದು ನೀವು. ಕಾರನ್ನು ನೋಡ್ಬೋದು, ಫುಲ್ ರೊಟೇಟಿಂಗ್ ಡಿಸ್ಕ್ ಮೇಲೆ ಇದೆ ಇದು ಗಾಡಿ. ಇದು ನೋಡ್ಬೋದು ಗೈಸ್, ಇದು 2008 ಮಾಡಲ್ ಮರ್ಸಿಡಿಸ್ ಬೆಂಜ್ ಕ್ಲಾಸ್ E ಮಾಡಲ್, ಮ್ಯಾನುಫ್ಯಾಕ್ಚರ್ಡ್ ಇನ್ ಜರ್ಮನಿ. ಸ್ಪೆಸಿಫಿಕೇಶನ್ ಇಲ್ಲಿ ನೋಡ್ಬೋದು ನೀವು. ಕಾರ್ನ ಚೆಕ್ಔಟ್ ಮಾಡಿ. 1980 ಮಾಡಲ್ ಮರ್ಸಿಡಿಸ್ ಬೆಂಜ್ 240D W123 ಮಾಡಲ್. ಇದರ ಸ್ಪೆಸಿಫಿಕೇಶನ್ಸ್ ಎಲ್ಲ ನೀವು ನೋಡ್ಕೊಳ್ಬೋದು. ಕಾರ್ ನೋಡಿ, ಇಲ್ಲಿ ನೋಡ್ಬೋದು. ಇದು 1983 ಮರ್ಸಿಡಿಸ್ ಬೆಂಜ್ 200D ಮ್ಯಾನುಫ್ಯಾಕ್ಚರ್ಡ್ ಇನ್ ಜರ್ಮನಿ. ಸ್ಪೆಸಿಫಿಕೇಶನ್ ಎಲ್ಲ ಇಲ್ಲಿ ನೋಡ್ಬೋದು ನೀವು. ಕಾರ್ ಚೆಕ್ಔಟ್ ಮಾಡಿ. ದಿಸ್ ಇಸ್ BMW E32 7 ಸೀರೀಸ್ 1993 ಮಾಡಲ್. ಕಾರ್ ಚೆಕ್ಔಟ್ ಮಾಡ್ಬೋದು ಗೈಸ್.
ನೆಕ್ಸ್ಟ್ ಕಾರ್ ಬಂದುಬಿಟ್ಟು 1990 ಮಾಡಲ್ ಟೊಯೋಟಾ ಕೊರೋಲಾ 1.6 GL ಮ್ಯಾನುಫ್ಯಾಕ್ಚರ್ಡ್ ಇನ್ ಜಪಾನ್. ಇದು ನೋಡ್ಬೋದು 2005 ಮಾಡಲ್ ಜಾಗ್ವಾರ್ XJ6 ಯುನೈಟೆಡ್ ಕಿಂಗ್ಡಮ್. ಇದು ಮ್ಯಾನುಫ್ಯಾಕ್ಚರ್ಡ್ ಇನ್. ಕಾರ್ನ ಚೆಕ್ಔಟ್ ಮಾಡಿ ಗೈಸ್. 1989 ಮಾಡಲ್ ಕ್ಯಾಡಿಲ್ಯಾಕ್ ಮ್ಯಾನುಫ್ಯಾಕ್ಚರ್ಡ್ ಇನ್ ಅಮೇರಿಕಾ. ಇದು ಡೀಟೇಲ್ಸ್ ಎಲ್ಲ ನೀವು ನೋಡ್ಕೊಳ್ಬೋದು. ಇದು ಎಲೆಕ್ಟ್ರಿಕ್ ಗಾಡಿ 2008 ಬಂದಿತ್ತು, ಫಸ್ಟ್ ಎಲೆಕ್ಟ್ರಿಕ್ ಕಾರ್. ಪಯಣಕ್ಕೆ ಹೋದೆ, ಎಲ್ಲ ವೀಡಿಯೋ ಶೂಟ್ ಮಾಡಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂತ ಇಷ್ಟ ಆಯ್ತು ಅಂತ ಇಷ್ಟ ಆಗಿಲ್ಲ ಅಂತ ಹೇಳಿ. ಟಿಲ್ ದೆನ್ ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು.